ಓಂ ಪ್ರಕಾಶ್ ಅವರ ಏನು ಕೊಲೆಯನ್ನ ಸ್ವತಃ ಪತ್ನಿಯವರೇ ಮಾಡಿದ್ದಾರೆ ಅನ್ನುವಂತ ಅನುಮಾನಗಳ ಹಿನ್ನೆಲೆ ಸದ್ಯ ಪತ್ನಿಯನ್ನ ವಿಚಾರಣೆಗೆ ಪೊಲೀಸರು ಒಳಪಡಿಸಿದ್ದಾರೆ. ಮಾನಸಿಕ ಸ್ಥಿಮಿತಿಯನ್ನ ಕಳ್ಕೊಂಡಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಓಂ ಪ್ರಕಾಶ್ ಮಗ ಹಾಗೂ ಸೊಸೆ ಮನೆಯಲ್ಲಿ ಇರಲಿಲ್ಲ. ಘಟನೆ ಆದಾಗ ಮಗಳು ಹಾಗೂ ತಾಯಿ ಮಾತ್ರ ಮನೆಯಲ್ಲಿ ಇದ್ರು. ಈ ವೇಳೆ ಕೊಲೆ ಮಾಡಿರುವ ಹೆಂಡತಿ ಪಲ್ಲವಿ ಕೊಲೆ ಮಾಡಿ ಪೊಲೀಸರಿಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇನ್ನು ಈ ಕೊಲೆ ಆಗಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಸ್ತಿ ವಿಚಾರದ ವಿವಾದಗಳಿತ್ತು ಅಂತ ಶಂಕಿಸಲಾಗಿದೆ. ಹಲವು ಬಾರಿ ಪೊಲೀಸ್ ಅಧಿಕಾರಿಗಳ ಜೊತೆ ಓಂ ಪ್ರಕಾಶ್ ಈ ಬಗ್ಗೆ ಹೇಳಿಕೊಂಡಿದ್ರು. ಹಿರಿಯ ಪೊಲೀಸ್ ಅಧಿಕಾರಿಗಳ ಜೊತೆ ಕೂಡ ಈ ವಿಚಾರದಲ್ಲಿ ತಮ್ಮ ಸಮಸ್ಯೆಗಳನ್ನ ಹೇಳ್ಕೊಂಡಿದ್ರು. ಹೆಂಡತಿ ಟಾರ್ಚರ್ ತಡೆಯೋಕೆ ಆಗ್ತಾ ಇಲ್ಲ ಅಂತ ಓಂ ಪ್ರಕಾಶ್ ಹೇಳ್ಕೊಂಡಿದ್ದಾರೆ ಅನ್ನುವಂತ ಮಾಹಿತಿ ಇದೆ. ಮಗ ಹಾಗೂ ಸೊಸೆ ಮನೆಯಲ್ಲಿ ಇಲ್ಲದೆ ಇದ್ದಾಗ, ತಾಯಿ ಹಾಗೂ ಮಗಳು ಇಬ್ಬರೇ ಇದ್ದಾಗ ಈ ಘಟನೆ ಆಗಿದೆ ಅನ್ನುವಂತ ಮಾಹಿತಿ ಇದೆ. ನೋಡಿ, ಇಲ್ಲಿ ಆಸ್ತಿ ವಿಚಾರಕ್ಕೆ ಕೊಲೆ ಮಾಡಿರುವಂತಹ ಶಂಕೆ ವ್ಯಕ್ತವಾಗ್ತಾ ಇರುವ ಹಿನ್ನೆಲೆ ಪತ್ನಿ ಕೊಲೆ ಮಾಡಿದ್ದಾರೆ ಅಂತ ಹೇಳ್ತಾ ಇರುವಂತದ್ದು. 3 ಮಹಡಿಯ ಮನೆಯಲ್ಲಿ ಓಂ ಪ್ರಕಾಶ್ ಅವರ ಕುಟುಂಬ ವಾಸವಾಗಿತ್ತು. ಕೆಳ ಮಹಡಿಯಲ್ಲಿ ಪತ್ನಿ ಕೊಲೆ ಮಾಡಿದ್ದಾರೆ. ಕೊಲೆ ಮಾಡಿದ ಬಳಿಕ ಮುಖಕ್ಕೆ ಬಟ್ಟೆ ಕಟ್ಟಿ ಪತ್ನಿ ಅಂದ್ರೆ ಒಂದಷ್ಟು ಸಾಕ್ಷಿಗಳನ್ನ ನಾಶ ಮಾಡುವಂತ ಪ್ರಯತ್ನ ಕೂಡ ಆಗಿರುತ್ತೆ. ಆ ನಂತರ ಪಕ್ಕಕ್ಕೆ ಚಾನ್ಸೇ ಇಲ್ಲ ಅಂತಂದಾಗ ಆಯ್ತು ಹಂಚ್ಕೊಂಡಿದ್ದಾರೆ. 3ನೇ ಮಹಡಿಯಲ್ಲಿ ವಾಸವಾಗಿತ್ತು. ಒಟ್ಟು 3 ಅಂತಸ್ತಿನ ಮನೆ ಅದಾಗಿತ್ತು. ಕೆಳಗಡೆ ಏನು ಬೇಸ್ ಮಟ್ಟ ಇತ್ತು, ಆ ಮನೆಯಲ್ಲಿ ಕೊಲೆ ಮಾಡಿದ. ಕೊಲೆ ಆದಂತ ಸಂದರ್ಭದಲ್ಲಿ ಮನೆಯಲ್ಲಿ ಸುಮಾರು 5 ಜನ ಇದ್ರು ಅಂತ ಹೇಳಲಾಗ್ತಿದೆ. ಕೊಲೆ ಆದ ಬಳಿಕ ನಿವೃತ್ತ ಡಿಜಿಯ ಪತ್ನಿಗೆ ಓಂ ಪ್ರಕಾಶ್ ಅವರ ಪತ್ನಿ ಕರೆ ಮಾಡಿದ್ರು ಅನ್ನುವಂತ ಮಾಹಿತಿ ಇದೆ. ಪೊಲೀಸರಿಗೂ ಕೂಡ ಕರೆ ಮಾಡಿ ಮಾಹಿತಿಯನ್ನ ಓಂ ಪ್ರಕಾಶ್ ಅವರ ಪತ್ನಿಯೇ ಕೊಟ್ಟಿದ್ದಾರೆ. ಕೂಡಲೇ ಸ್ಥಳಕ್ಕೆ ಪೊಲೀಸರು ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ಆಗ ಆಲ್ರೆಡಿ ಓಂ ಪ್ರಕಾಶ್ ಅವರ ಮೃತದೇಹ ಕಂಡು ಬೆರಗಾಗಿತ್ತು. ಪೊಲೀಸರು ಇಡೀ ಮೃತದೇಹ ರಕ್ತದ ಮಡುವಿನಲ್ಲಿತ್ತು. ಆ ಸಂದರ್ಭದಲ್ಲಿ ಸ್ಥಳಕ್ಕೆ ಬಂದಾಗ ಪೊಲೀಸರು ಪತ್ನಿ ಪಲ್ಲವಿಯನ್ನ ವಶಕ್ಕೆ ಪಡೆದಿದ್ದಾರೆ. ನೋಡಿ, ದಾಂಡೇಲಿಯ ಆಸ್ತಿ ವಿಚಾರಕ್ಕೆ ಕೊಲೆ ಆಗಿರಬಹುದು ಅಂತ ಪೊಲೀಸರ ತನಿಖೆ ಹಂತದಲ್ಲಿ ಗೊತ್ತಾಗ್ತಾ ಇದೆ. ತಂಗಿಯವರ ಹೆಸರಿನ ಪ್ರಾಪರ್ಟಿಯನ್ನ ಮಾಡಿದ್ರು, ತಂಗಿಯವರ ಹೆಸರಲ್ಲಿ ಪ್ರಾಪರ್ಟಿಯನ್ನ ಮಾಡಿದ್ರು ಓಂ ಪ್ರಕಾಶ್ ಅಂತ ಹೇಳಲಾಗ್ತಾ ಇದೆ. ತಂಗಿಯ ಹೆಸರಿಗೆ ಯಾಕೆ ಆಸ್ತಿಯನ್ನ ಮಾಡ್ತೀರಾ ಅನ್ನೋ ವಿಚಾರಕ್ಕೆ ಹಲವಾರು ದಿನಗಳಿಂದ ಗಲಾಟೆ ನಡೀತಿತ್ತು. ತಂಗಿಯರ ವಿಚಾರ ಮಾತಾಡಬೇಡ ಅಂತೇಳಿ ಓಂ ಪ್ರಕಾಶ್ ಪತ್ನಿಗೆ ವಾರ್ನಿಂಗ್ ಮಾಡಿದ್ರು. ಇನ್ನು ಮಗನ ಹೆಸರಲ್ಲೂ ಕೂಡ ಆಸ್ತಿ ಮಾಡಿದ್ರು ಓಂ ಪ್ರಕಾಶ್. ಆ ವಿಚಾರದಲ್ಲೂ ಕೂಡ ಒಂದಷ್ಟು ಗಂಡ ಹೆಂಡತಿ ನಡುವೆ ಒಂದಷ್ಟು ವೈಮನಸ್ಸು ಇತ್ತು ಅನ್ನುವಂಥ ವಿಚಾರ ಇದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪೊಲೀಸರು ಪತ್ನಿಯನ್ನ ವಶಕ್ಕೆ ಪಡೆದು ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ. ಆ ವಿಚಾರದಲ್ಲಿ ಏನೆಲ್ಲ ಡೆವಲಪ್ಮೆಂಟ್ಸ್ ಆಗಿದೆ ಅನ್ನುವಂಥ ಮಾಹಿತಿಯನ್ನ ನೀಡ್ತಾ ಹೋಗ್ತಾರೆ ಸಹೋದ್ಯೋಗಿ ಬಸವರಾಜ್ ಹೂಗಾರ್. ಈಗ ನನ್ನ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್ ಹೂಗಾರ್, ಈ ಕೊಲೆಯ ಮಾಹಿತಿಯನ್ನ ಪೊಲೀಸರು ಕಲೆ ಹಾಕ್ತಾ ಇರುವಂತದ್ದು ಈ ಹಂತದಲ್ಲಿ ಏನೆಲ್ಲ ಮಾಹಿತಿ ಇದೆ ಬಸವರಾಜ್? ವಿಜಯ ಭಾಸ್ಕರ್, ಮಾಜಿ ಡಿಜಿ ಅಂಡ್ ಐಜಿಪಿ ಓಂ ಪ್ರಕಾಶ್ ರಾವ್ ಕೊಲೆ ಆಗಿರ್ತಕ್ಕಂಥದ್ದು. ಈ ಪ್ರಕರಣವನ್ನ ಪೊಲೀಸರು ಕೂಡ ಈಗಾಗಲೇ ಒಂದು ಅವರ ಪತ್ನಿ ಮತ್ತೆ ಮಗಳು ಒಂದು ಶಂಕೆ ಇರಬಹುದು ಕೊಲೆ ಮಾಡೋದ್ರಲ್ಲಿ ಅನ್ನುವಂಥ ಒಂದು ಆಧಾರದಡಿಯಲ್ಲಿ ಈಗಾಗಲೇ ಅವರ ಪತ್ನಿಯನ್ನ ಪೊಲೀಸರು ಕೂಡ ವಶಕ್ಕೂ ಕೂಡ ಪಡೆದುಕೊಂಡಿರ್ತಕ್ಕಂಥದ್ದು.
ಯಾಕಂತಂದ್ರೆ ಆ ಒಂದು ಕೊಲೆ ಆದಂತ ಸಂದರ್ಭದಲ್ಲಿ ಸ್ಥಳಕ್ಕೆ ಪೊಲೀಸರು ಹೋದಂತ ಸಂದರ್ಭದಾಗ ಬಾಗಿಲನ್ನ ತೆಗೆದೇ ಹೆಂಡತಿ ಕೂಡ ಇದ್ರು ಅನ್ನುವಂತ ಮಾಹಿತಿ ಕೂಡ ಸಿಗ್ತಾ ಇದೆ. ಹಾಗಾಗಿ ಇವರೇ ಕೊಲೆ ಮಾಡಿರಬಹುದು ಅನ್ನುವಂತಹ ಶಂಕೆಯ ಹಿನ್ನೆಲೆಯಲ್ಲಿ ಈಗಾಗಲೇ ಅವರ ಪತ್ನಿಯನ್ನು ಕೂಡ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಅವರು ಚಾಕುವಿನಿಂದ ಇರಿದು ಕೊಲೆ ಮಾಡಲಾಗಿದೆ ಅಂತ ತಿಳಿದು ಬರ್ತಾ ಇದೆ ಅನ್ನುವಂಥ ಮಾಹಿತಿ ಕೂಡ ಈಗ ಪೊಲೀಸರಿಂದ ಕೂಡ ಸಿಗ್ತಾ ಇದೆ. ಮನೆಯಲ್ಲೆಲ್ಲ ರಕ್ತ ಕೂಡ ಇರುವಂಥದ್ದು, ಅದನ್ನು ಪೊಲೀಸರು ಕೂಡ ದೃಢಪಡಿಸಿಕೊಂಡಿರ್ತಕ್ಕಂಥದ್ದು. ಈಗಾಗಲೇ ಎಚ್ ಎಸ್ ಆರ್ ಲೇಔಟ್ ಪೊಲೀಸರು ಕೂಡ ಪತ್ನಿಯನ್ನ ವಶಕ್ಕೆ ಪಡೆದುಕೊಂಡು ವಿಚಾರಣೆ ಕೂಡ ನಡೆಸ್ತಾ ಇದ್ದಾರೆ. ಇದರ ಹಿಂದೆ ಓಂ ಪ್ರಕಾಶ್ ಅವರು ಒಬ್ಬ ಪೊಲೀಸ್ ದಕ್ಷ ಅಧಿಕಾರಿ ಕೂಡ ಆಗಿರ್ತಕ್ಕಂಥದ್ದು. ಇವರ ಒಂದು ಕೌಟುಂಬಿಕ ಕಲಹದಿಂದಲೇ ಇದು ಆಗಿರ್ತಕ್ಕಂಥದ್ದು ಕೊಲೆ ಅನ್ನುವಂಥದ್ದು ಕೂಡ ಪೊಲೀಸರು ಪ್ರಾಥಮಿಕ ತನಿಖೆಯಲ್ಲಿ ಕೆಲವೊಂದಿಷ್ಟು ಮಾಹಿತಿ ಕೂಡ ಇರುವಂಥದ್ದು. ಆದರೆ ಇದನ್ನ ಸೂಕ್ತವಾಗಿ ತನಿಖೆಯನ್ನು ಕೂಡ ಈಗಾಗಲೇ ಸದ್ಯ ಅವರ ಪತ್ನಿಯನ್ನ ವಶಕ್ಕೆ ಪಡೆದುಕೊಂಡು ತನಿಖೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಪ್ರಮುಖವಾಗಿ ವಿಜಯ್, ಈ ಒಂದು ಕೊಲೆ ಹಿಂದಿನ ಕಾರಣ ಏನು ಅನ್ನುವಂಥದ್ದನ್ನ ನಾವು ನೋಡ್ತಾ ಹೋದ್ರೆ ಕಳೆದ 10 ದಿನಗಳ ಹಿಂದೆ ಒಂದಿಷ್ಟು ಗಲಾಟೆ ಆಗಿತ್ತು ಅನ್ನೋದು ಆಸ್ತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರ ತಂಗಿಯರ ಒಂದು ಅವರಿಗೆ ಆಸ್ತಿಯನ್ನ ಇವರು ಒಂದು ಕೊಟ್ಟಿದ್ರು ಅನ್ನುವಂಥದ್ದು, ಅವ್ರ ಹೆಸರಿಗೆ ಬರೆದು ಕೊಟ್ಟಿದ್ರು ಅನ್ನುವಂಥ ಹಿನ್ನೆಲೆಯಲ್ಲಿ ಅವರ ಮಗಳು ಮತ್ತೆ ಹೆಂಡತಿ ಇಬ್ರು ಸಹಿತ ಅವ್ರ ಜೊತೆ ಒಂದಿಷ್ಟು ಕಲಹ ಕೂಡ ಶುರು ಮಾಡಿದ್ರು ಅನ್ನುವಂಥದ್ದು. ಈ ಒಂದು ಹಿನ್ನೆಲೆಯಲ್ಲಿ ಅವರು ಮನೆಯಲ್ಲಿ ಕಲಹ ಉಂಟಾದ ಸಂದರ್ಭದಲ್ಲಿ ಬೇರೆ ಮನೆಯಲ್ಲಿ ಕೂಡ ಅವರು ಇರ್ತಿದ್ರು ಅನ್ನುವಂಥದ್ದು ಓಂ ಪ್ರಕಾಶ್ ಅವರು ತಿಳಿದು ಬರ್ತಾ ಇದೆ ಈಗ ಮಾಹಿತಿ. ಹಾಗಾಗಿ ಇವತ್ತು ಈ ಘಟನೆ ಆಗಿರ್ತಕ್ಕಂಥ ಹಿನ್ನೆಲೆ ಎಲ್ಲೋ ಒಂದ್ ಕಡೆ ಅವರ ಹೆಂಡತಿ ಅಥವಾ ಅವರ ಮಗಳು ಚಾಕುವಿನಿಂದ ಇರಿದು ಅವ್ರನ್ನ ಕೊಲೆ ಮಾಡಲಾಗಿದೆ, ಹತ್ಯೆ ಮಾಡಲಾಗಿದೆ ಅನ್ನುವಂಥದ್ದು ಕೂಡ ಈಗ ಸದ್ಯಕ್ಕೆ ಮಾಹಿತಿ ಸಿಗ್ತಾ. ಆದ್ರೆ ಎಚ್ ಎಸ್ ಆರ್ ಲೇಔಟ್ ಪೊಲೀಸರು ಈಗ ತನಿಖೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಅವ್ರನ್ನ ವಿಚಾರಣೆ ನಡೆಸಿ ಅವರ ಪತ್ನಿ ಕೊಲೆ ಮಾಡಿದಾಳೋ ಅಥವಾ ಅವರ ಮಗಳು ಕೊಲೆ ಮಾಡಿದಾಳೋ ಅದನ್ನ ದೃಢಪಡಿಸಿಕೊಂಡು ಮುಂದಿನ ಕ್ರಮ ಕೈಗೊಳ್ಳುವಂತ ಎಲ್ಲ ಸಾಧ್ಯತೆ ಇದೆ. ಈಗ ಪ್ರಮುಖವಾಗಿ ಆಸ್ತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನ್ನುವಂಥದ್ದಿದೆ. ಆದ್ರೆ ನಿಜಕ್ಕೂ ಕೂಡ ಯಾವ ಕಾರಣದಿಂದ ಮನೆಯಲ್ಲಿ ಈ ರೀತಿಯಾಗಿರ್ತಕ್ಕಂಥ ಕಲಹ ಸೃಷ್ಟಿ ಆಯಿತು ಅನ್ನುವಂಥದ್ದು, ಯಾಕಂತಂದ್ರೆ ಅವರ ಮಗನೂ ಕೂಡ ಮನೆಯಲ್ಲಿರಲಿಲ್ಲ ಮತ್ತು ಸೊಸೆಯು ಕೂಡ ಮನೆಯಲ್ಲಿರಲಿಲ್ಲ ಅನ್ನುವಂಥ ಮಾಹಿತಿ ಇದೆ. ಆದರೆ ಅವರ ಪತ್ನಿ ಮತ್ತೆ ಮಗಳು ಮಾತ್ರ ಮನೆಯಲ್ಲಿದ್ದರು ಇಂಥ ಒಂದು ಸಂದರ್ಭದಲ್ಲಿ ಆಗಿರ್ತಕ್ಕಂಥ ಘಟನೆ. ಹಾಗಾಗಿ ಅವ್ರ ಕಡೆಯಿಂದಲೂ ಕೂಡ ಮಗಳು ಕೂಡ ಅವ್ರ ಕಡೆಯಿಂದಲೂ ಕೂಡ ಪೊಲೀಸರು ಕೂಡ ಅವ್ರನ್ನೂ ಕೂಡ ಸಂಪರ್ಕ ಮಾಡ್ತಾ ಇದ್ದಾರೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಅವ್ರನ್ನೂ ಕೂಡ ಸಂಪರ್ಕ ಮಾಡಿ 10 ದಿನಗಳಿಂದ ಏನು ನಡೆದಿತ್ತು, ಯಾವ ಕಾರಣಕ್ಕಾಗಿ ನಡೆದಿತ್ತು ಅನ್ನುವಂಥದ್ದನ್ನು ಕೂಡ ಸಮಗ್ರವಾಗಿ ತನಿಖೆ ನಡೆಸಲಿಕ್ಕೆ ಈಗ ಪೊಲೀಸರು ಕೂಡ ಮುಂದಾಗಿರ್ತಕ್ಕಂಥದ್ದು. ವಿಜಯ ಭಾಸ್ಕರ್, ತಮ್ಮೆಲ್ಲ ಮಾಹಿತಿಗಾಗಿ ಸದ್ಯಕ್ಕೆ